ಐ ವಿಲ್ ಟ್ರೈ ಮೈ ಬೆಸ್ಟ್ ಗೈಸ್. ಯೋಚನೆ ಮಾಡಬೇಡಿ. ಸದ್ಯಕ್ಕೆ ಬಾಯ್ ಗೈಸ್, ಟೈಮ್ ಆಯಿತು ನೋಡಿ. ಆಲ್ರೆಡಿ 12 ಗಂಟೆ ಆಗೋಯ್ತು. ಬೈ 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 ಗೈಸ್. ಇವತ್ತು ನಾವೇನು ಮಾಡ್ತಾ ಇರೋದಂದರೆ ನೋಡಿ, ಪಿಜ್ಜಾ ಮಾಡ್ತಾಯಿದ್ದೀವಿ. ಇಟಾಲಿಯನ್ ಪಿಜ್ಜಾ ಮಾಡ್ತಾಯಿದ್ದೀವಿ. 11:42 ಗೈಸ್. 11:45 ಆಗೋಯ್ತು. 12 ಗಂಟೆ ಅಂದ್ಕೊಳ್ಳಿ. ಇವಾಗ ಇಲ್ಲಿಗಿದೆ ಲಾಸ್ಟ್ ಆರ್ಡ್ರು. ಹಾಯ್ ಗೈಸ್, ಎಲ್ಲಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಏನು ಅರ್ಜೆಂಟಲ್ಲಿ ಮಾತಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಶೂ ಒರ್ಸ್ಕೊತಾ ಇದ್ದೀನಿ ಗೈಸ್. ಆಲ್ರೆಡಿ ಟೈಮ್ ಓವರ್ ಆಗಿಬಿಟ್ಟಿದೆ. ಯೂನಿಫಾರ್ಮ್ ಬೇರೆ ನೋಡಿ, ಚೆಫ್ ಕೋಟ್. ಇವತ್ತು ನಾವು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲ, ಇವತ್ತು ಕುಕ್ಕಿಂಗ್ ಇರುತ್ತೆ ನಿಮಗೆ, ಪ್ರಾಕ್ಟಿಕಲ್ಸು. ಬ್ರದರ್, ಅದಕ್ಕೆ ಬೇರೆ ಲೇಟಾಗೈತೆ. ಸಾನಾಗಿನ ಮಾಡ್ಕೊಂಡು ಎಡಿಟ್ ಮಾಡೋಕ್ಕೆ ತುಂಬ ಲೇಟಾಗೋಯ್ತು. ರಾತ್ರಿ ಬೇರೆ ಬಂದು ಮಲ್ಕೊಂಡಾಗ 2:15 ಆಗ್ಬಿಟ್ಟಿತ್ತು. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ಮಲ್ಗೋಕ್ಕೆ. ಅದಕ್ಕೆ ಇವಾಗ ಅರ್ಜೆಂಟಾಗಿ ರೆಡಿ ಆಗ್ತಾಯಿದ್ದೀನಿ ಗೈಸ್. ಅದಕ್ಕೆ ಕ್ಯಾಮ್ರಾನ ಅಲ್ಲಿ ಇಟ್ಬಿಟ್ಟು ಮಾತಾಡ್ತಾಯಿದ್ದೀನಿ. ಯಾಕಂದರೆ ನಿಮ್ಮ ಹತ್ರ ಮಾತಾಡ್ಬೇಕಲ್ಲ, ಡೈಲಿ ಲಾಗ್ನು ನಾವು ಮ್ಯಾನೇಜ್ ಮಾಡಬೇಕಲ್ವ. ಅದಕ್ಕೋಸ್ಕರ ಏನಂದರೆ ಇವತ್ತು ನಮಗೆ ಪ್ರಾಕ್ಟಿಕಲ್ಸ್ ಇರುತ್ತೆ, ನಾವೇ ಅಡುಗೆ ಮಾಡಬೇಕು ನಮ್ಮ ಕೈಯಿಂದ. ಅಷ್ಟೇ ಗೈಸ್. ನಿಮಗೆ ನಾನು ಟ್ರೈ ಮಾಡ್ತೀನಿ ಕಾಲೇಜಲ್ಲಿ, ಇನ್ ಕೇಸ್ ಪರ್ಮಿಷನ್ ಸಿಕ್ಕಿದ್ರೆ ಲೈಟಾಗಿ ತೋರಿಸ್ತೀನಿ. ನಾವು ಅಲ್ಲಿ ಹೋದ್ಮೇಲೆ ಅಂದರೆ ನಾನು ಈ ಬಟ್ಟೆ ಇದೆಯಲ್ಲ, ಈ ಬಟ್ಟೆ ಮೇಲೆ ಆ್ಯಪ್ರಾನು, ಕ್ಯಾಪು ಇದೆಲ್ಲ ಹಾಕ್ಕೊತೀನಿ. ಶೆಫ್ದು ಹೋಟೆಲ್ಸಲ್ಲೆಲ್ಲ ಹೆಂಗೆ ಹಾಕ್ಕೊತಾರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ, ಆ ಥರ ನಿಮಗೂ ಆದರೆ ತೋರಿಸ್ತೀನಿ. ಆಗಿಲ್ಲ ಅಂದರೆ ಬೇಜಾರಾಗಬೇಡಿ. ಆದಷ್ಟು ಒಂದು 80% ಟ್ರೈ ಮಾಡ್ತೀನಿ ಗೈಸ್ ತೋರ್ಸೋಕ್ಕೆ. ನೋಡೋಣ, ನಮ್ಮ ಲಕ್ ಚೆನ್ನಾಗಿದ್ದರೆ ತೋರಿಸ್ಬೋದು. ಟ್ರೈ ಮಾಡ್ತೀನಿ ಗೈಸ್. ಐ ವಿಲ್ ಟ್ರೈ ಮೈ ಬೆಸ್ಟ್ ಗೈಸ್. ಯೋಚನೆ ಮಾಡಬೇಡಿ. ಸದ್ಯಕ್ಕೆ ಬಾಯ್ ಗೈಸ್, ಟೈಮ್ ಆಯಿತು ನೋಡಿ. ಆಲ್ರೆಡಿ 12 ಗಂಟೆ ಆಗೋಯ್ತು. ಬೈ 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 ಮತ್ತೆ ಸಿಗೋಣ. ನೋಡಿ ಗೈಸ್, ಇದೇ ನಮ್ಮ ಸೆಟಪ್. ನಾವು ಚೆಫ್ ಆದರೆ ಹಿಂಗೆ ಮಾಡೋದು ನಾವು. ನೋಡಿ, ಇದು ನಮ್ಮ ಕ್ಲಾಸ್ಮೇಟ್. ನೋಡಿ, ಇವನು ಅಡುಗೆ ಮಾಡ್ತಾಯಿದ್ದಾನೆ, ಮಂಜು. ಇವನು ಚೆಫ್ ಆಗಬೇಕಂತ ಗೋಲ್ ಇಟ್ಕೊಂಡಿದ್ದಾನೆ. ಅದಕ್ಕೆ ಇವನೇ ಮಾಡ್ತಾಯಿದ್ದಾನೆ. ನಾವೆಲ್ಲ ಆಲ್ರೆಡಿ ಕಲ್ತ್ಬಿಟ್ಟಿದ್ದೀವಿ, ಅದಕ್ಕೆ ಮಾಡ್ತಾ ಇಲ್ಲ ಅಷ್ಟೇ. ಜನ್ಮಕ್ಕೆ ಹೋಗೋ ಯೋಚನೆ ಮಾಡಿ. ಬರೀ ಒಳ್ಳೆ ಎಲ್ಲ ಮಾಡ್ತಾರೆ ಅಡುಗೆ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇವತ್ತು ನಾವೇನು ಮಾಡ್ತಾ ಇರೋದಂದರೆ ನೋಡಿ, ಪಿಜ್ಜಾ ಮಾಡ್ತಾಯಿದ್ದೀವಿ. ಇಟಾಲಿಯನ್ ಕುಸಿನ್, ಪಾಸ್ತಾ ಪಿಜ್ಜಾ ಮಾಡ್ತಾಯಿದ್ದೀವಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಓನಿಲ್ಲ ಗೈಸ್, ಅದಕ್ಕೆ ತವಾದಲ್ಲಿ ಪಿಜ್ಜಾ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗಾಗುತ್ತೇನೋ ಗೊತ್ತಿಲ್ಲ. ಫೈನಲ್ ಟಚ್ ಎಲ್ಲ ಆದ್ಮೇಲೆ ತೋರಿಸ್ತೀನಿ ಗೈಸ್. ನಾವು 3 ಸೇರಿ ಎಲ್ಲ ರೆಡಿ ಮಾಡಿದ್ದೀವಿ. ತೋರಿಸ್ತೀನಿ ಬನ್ನಿ ಇವಾಗ ಏನೇನು ಮಾಡಿದ್ದೀವಿ ಅಂತ. ನೋಡಿ, ಇದು ಬಂದು ಪಿಜ್ಜಾ, ಇದು ಬಂದು ಡೆಸರ್ಟು, ಮೆನಾಕೋಟ ಅಂತ. ಇದು ಪಾಸ್ತಾ, ಇದು ಸಲಾಡು. ಟೋಟಲ್ಲು ನಾವೆಲ್ಲ 3 ಜನ ಇವನು ಸೇರಿ ಮಾಡಿದ್ದೀವಿ. ಇವನು ಸುಮ್ಮನೆ ಇವಾಗ ಬಂದವನಷ್ಟೇ, ಮಾಡಿಲ್ಲ ಅಷ್ಟೇ. ಚೆನ್ನಾಗಿದ್ದೀರಾ? ಹೋಗಿಗೆ ಮಾಡಿರೋದಾದ್ರೆ ಅರುಣ್ ರೆಡ್ಡಿ. ಅದೆಲ್ಲ ಸೀನ್ ಇಲ್ಲ ಗೈಸ್. ಕೂತ್ಕೊಳ್ಳಲಿ. ಫೈನಲಿ ಕಾಲೇಜ್ ಬಿಟ್ಟರು ನೋಡಿ. ಝೊಮ್ಯಾಟೊ ಎಲ್ಲ ಹಾಕೊಂಡು ರೆಡಿ ಆಗಿದ್ದೀನಿ. ಇಲ್ಲಿ ಬಂದು ಆಲ್ರೆಡಿ ಒಂದು ಫುಡ್ ಪಿಕಪ್ ಮಾಡಿದೆ. ನೋಡಿ, ಲೊಕೇಶನ್ಗೆ ಹೋಗೋಕ್ಕೆ ಮ್ಯಾಪು ಹಾಕೊಂಡಿದ್ದೀನಿ. ಫುಡ್ ಎಲ್ಲಿದೆ ಅಂದರೆ ನೋಡಿ, ಇಲ್ಲಿ ಫುಡ್ ಇದೆ. ಇವಾಗ ನಮ್ಮ ನಡೆ ಕಸ್ಟಮರ್ ಮನೆ ಕಡೆ ಗೈಸ್. ಆಲ್ರೆಡಿ ಝೊಮ್ಯಾಟೊ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಹಂಗೆ ನಿಮ್ಗೆ ಸೆಂಟ್ರಲ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಅವಾಗವಾಗ. ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಗೈಸ್ ಕಸ್ಟಮರ್ ಮನೆ ಕಡೆ. 5 ಕಿಲೋಮೀಟ್ರ್ ಇದೆ, 6 ಕಿಲೋಮೀಟ್ರ್ ಇದೆ. ಬನ್ನಿ ಕಸ್ಟಮರ್ ಮನೆ ಕಡೆ ಹೋಗೋಣ, ಮತ್ತೆ ಆಮೇಲೆ ಸಿಗೋಣ ಗೈಸ್. ನಿಮ್ಮನ್ನ ತಡೆದಿರುವವರು ಯಾರು? ಇಷ್ಟು ತರಾಮಾಗಿ ಝೊಮ್ಯಾಟೊ ಮಾಡ್ತಾಯಿದ್ದೆ. ಆಲ್ರೆಡಿ ಟೈಮು 9:39 ಆಯಿತು. ಏನಂದರೆ ನಿಮಗೆ ವೀಡಿಯೋ ಮಾಡ್ತಾ ಇರೋದು, ಅಲ್ಲಿ ನೋಡಿ ಬ್ಲಾಕ್ 1 ಅಂತ ಇದೆ. ಈಗ ನಾವು ಆರ್ಡ್ರ್ ಕೊಡೋಕ್ಕೆ ಬ್ಲಾಕ್ 2 ಹೋಗ್ಬೇಕು ಗೈಸ್. ನೋಡಿ, ಬ್ಲಾಕ್ 2 ಆ ಕಡೆ ಹೋಗ್ಬಿಟ್ಟು ಅದರಲ್ಲಿ 3rd ಫ್ಲೋರ್ ಹೋಗಿ ಹುಡುಕಿ ಕಸ್ಟಮರ್ಗೆ ಕೊಟ್ಟು ಬರೋಷ್ಟರಲ್ಲಿ ಎಲ್ಲ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಅರ್ನಿಂಗ್ ಜಾಸ್ತಿ ಮಾಡೋಕ್ಕಾಗಲ್ಲ ಗೈಸ್. ಇಲ್ಲಿದೆ ಬ್ಲಾಕ್ 2. ಇವಾಗ ಇದರಿಂದ ಹತ್ಕೊಂಡು ನಾವು ಮೇಲ್ಗಡೆ ಹೋಗಬೇಕು. ಲಿಫ್ಟ್ ಇರುತ್ತೆ ಆ್ಯಕ್ಚುಲಿ, ಲಿಫ್ಟಲ್ಲಿ ಹೋಗೋಣ. ಲಿಫ್ಟ್ ಆಫ್ ಆಗಿದ್ರೆ ಮಾತ್ರ ಸ್ಟೇರ್ ಕೇಸ್ ಯೂಸ್ ಮಾಡಬೇಕು. ನೋಡಿ, ಲಿಫ್ಟು ಆನ್ ಆಯಿತು. ನಮ್ಮದು 303 ಅಂದರೆ 3rd ಫ್ಲೋರ್. 3rd ಫ್ಲೋರ್ಗೆ ಆನ್ ಮಾಡಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿದೆ. ಇವಾಗ 3rd ಫ್ಲೋರ್ಗೆ ಹೋಗಿ ಆರ್ಡ್ರ್ ಕೊಡ್ಬೇಕು ಗೈಸ್. ಆರ್ಡ್ರ್ ಕೊಡಬೇಕು. ನೋಡಿ, ಯೂನಿಫಾರ್ಮ್ ಮೇಲೆ ಹಾಕ್ಕೊಂಡಿದ್ದೀನಿ, ಬೆಚ್ಚಗಿರುತ್ತೆ, ಅದಕ್ಕೆ ಚಳಿ ಆಗೋಲ್ಲ. ಇವಾಗ ಬೇರೆ ಮಳೆಗಿಲ್ಲ ಎಲ್ಲ ಬರುತ್ತಲ್ಲ ಗೈಸ್. ನೋಡಿ, 3rd ಫ್ಲೋರ್ ಕೊನೆಗೂ ಬಂತು. ಹೋಗಿ ಕಸ್ಟಮರ್ ಮನೆಗೆ ಕೊಟ್ಬಿಡ್ತೀನಿ. ಮತ್ತೆ ಅವ್ರು ವೀಡಿಯೋ ಮಾಡೋದು ನೋಡಿದ್ರೆ ಬೈಕ್ ಅಂತಾರೆ. ಬೈ ವೈಸ್ ಬೈ 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 ಬೈ. ಅಲ್ಲಿ ನೋಡಿದ್ರಲ್ಲ, ಒಂದು 3-4 ಫ್ಲೋರ್ ಇತ್ತು, ಹೋಗಿ ಕೊಟ್ಟು ಬಂದೆ. ಇವಾಗ ಆಗಲೇ ನಾನು ಅದನ್ನು ತೋರಿಸಿ ಒಂದು 2 ಅವರ್ ಆಯಿತು. ಬೇರೆ ಎಲ್ಲ ಮಾಮೂಲಿ ಚಿಕ್ಕ ಚಿಕ್ಕ ಮನೆಗೆ ಆರ್ಡ್ರ್ ಬೀಳ್ತಾಯಿತ್ತು, ಕೊಡ್ತಾಯಿದ್ದೆ. ಇವಾಗ ಇನ್ನೊಂದು ಆರ್ಡ್ರ್ ಇದೆ ನೋಡಿ, ಲಾಸ್ಟ್ ಆರ್ಡರು. ಟೈಮ್ ಬಂದು 11:42 ಗೈಸ್. 11:45 ಆಗೋಯಿತು.
12 ಗಂಟೆ ಅಂದ್ಕೊಳ್ಳಿ. ಇವಾಗ ಇಲ್ಲಿಗಿದೆ ಲಾಸ್ಟ್ ಆರ್ಡ್ರು. ಇವಾಗ ಈ ಆರ್ಡ್ರನ್ನ ಕೊಟ್ಟು ನಮ್ಮ ನಡೆ ಮನೆ ಕಡೆ ಅಷ್ಟೇ ಗೈಸ್. ಇವತ್ತಿಗೆ ಸಾಕು ಇಷ್ಟೇ ಅರ್ನಿಂಗ್ಸು. ಇವಾಗ ಇಲ್ಲಿ ಹೋಗ್ಬಿಟ್ಟು ಆರ್ಡ್ರ್ ಮೇಲೆ ಕೊಟ್ಬಿಟ್ಟು ಬರ್ತೀನಿ. ನಿಮಗೆ ವೆಯ್ಟ್ ಮಾಡ್ತಾಯಿರಿ. ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಅರ್ನಿಂಗ್ಸ್ ಎಷ್ಟೈತೆ ಅಂತ ಹೇಳ್ತೀನಿ ಗೈಸ್. ಫೈನಲಿ ಆರ್ಡ್ರ್ ಕೊಟ್ಟು ಬಂದೆ. ನೋಡಿ ಅಪಾರ್ಟ್ಮೆಂಟ್ಗೆ ಹೋದ್ರೆ ಲೇಟ್ ಆಗುತ್ತೆ. ನಾನು ನಿಮ್ಗೆ 11:42 ತೋರಿಸಿದ್ದು ನೋಡಿ. ಆಲ್ರೆಡಿ 12 ಗಂಟೆ. ಅಲ್ಲ ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಕೊಟ್ಟು ಬರೋಕ್ಕೆ ಒಂದು 20 ನಿಮಿಷ ಬೇಕು. ಊಟೆಲ್ಲ ಕೊಟ್ಟು ಬರೋಕ್ಕೆ. ಸದ್ಯ ಫೈನಲಿ ಎಲ್ಲ ಕೊಟ್ಟು ಇವಾಗ ನಮ್ಮ ನಡೆ ಮನೆ ಕಡೆ ಗೈಸ್. ಮನೆಗೆ ಹೋಗ್ತಾ ಇದ್ದೀನಿ. 12 ಗಂಟೆ ಆಗಿದೆ ಅಷ್ಟೇ ಇವಾಗ ಸದ್ಯಕ್ಕೆ, ಬೇರೇನಿಲ್ಲ. ನಿಮ್ಗೊಂದು ಗ್ಯಾಂಗ್ ತೋರಿಸ್ತೀನಿ ಇವಾಗ, ಡೇಂಜರಸ್ ಗ್ಯಾಂಗು. ನೋಡಿ ಗೈಸ್ ಹೆಂಗಿದೆ ಗ್ಯಾಂಗ್ ಅಂತ. ನೋಡಿದ್ರಲ್ಲ ಗ್ಯಾಂಗ್ ಎಲ್ಲ ಹೆಂಗಿರುತ್ತಂತ. ಬನ್ನಿ ಗೈಸ್, ನಮ್ಗೆ ಭಯ ಆಗ್ತಿದೆ. ಸದ್ಯಕ್ಕೆ ಮನೆಗೆ ಹೋಗ್ಬಿಡೋಣ ಬನ್ನಿ ಗೈಸ್. ಫೈನಲಿ ಬಂದೆ ಮನೆಗೆ. ಇವಾಗ ಮೇನ್ ನಿಮಗೆ ಅರ್ನಿಂಗ್ಸ್ ತೋರಿಸ್ತೀನಿ ಬನ್ನಿ, ಇವತ್ತು ಎಷ್ಟು ಮಾಡಿದೆ ಅಂತ. ಅರ್ನಿಂಗ್ ತೋರಿಸಿ ನನಗೆ ಹೆವಿ ಹೊಟ್ಟೆ ಸಿಗ್ತದೆ, ಊಟ ಮಾಡ್ತೀನಿ. ನಮ್ಮ ನೋಡಿ ಮಲ್ಕೊಂಡು ಇನ್ನೂ ಫೋನ್ ನೋಡ್ತಿದ್ದಾರೆ. 12 ಗಂಟೆ ಆದ್ರೂ ಇನ್ನೂ ಮಲಗಿಲ್ಲ. ತಲೆನೋವು ಬೇರೆ ಅಂತಾರೆ, ಆದರೆ ಫೋನ್ ಜಾಸ್ತಿ ನೋಡ್ತಾರೆ ಗೈಸ್. ಏನು ಮಾಡೋದು ನೀವು ಹೇಳಿದ ಮತ್ತೆ ಕೇಳಲ್ಲ. ಬನ್ನಿ ಇವಾಗ ನಿಮಗೆ ಅರ್ನಿಂಗ್ಸ್ ತೋರಿಸ್ತೀನಿ ಎಷ್ಟಾಯಿತು ಅಂತ. ನೋಡಿ ಗೈಸ್, ಟುಡೇಸ್ ಅರ್ನಿಂಗ್ಸ್ ಇದು. ಟುಡೇಸ್ ಅರ್ನಿಂಗ್ಸ್ 10 ಆರ್ಡ್ರು 787 ರುಪೀಸ್. ಲ್ಯಾಟ್ರಿ 787 ರೂಪಾಯಿ ದುಡ್ದಿದ್ದೀನಿ ಗೈಸ್ ಕಾಲೇಜ್ ಬಿಟ್ಟಾಗಿಂದ. ಇವಾಗ ಟೈಮ್ ಬಂದು 12 ಗಂಟೆ. ಒಂದು 6 ಗಂಟೆ 5:45 11:00ವರೆಗೂ ಮಾಡಿದೆ. 787. ಇಟ್ಸ್ ಓಕೆ, ಸಾಕು ಇವತ್ತಿಗೆ. ಓಕೆ ಗೈಸ್, ನನಗೆ ಹೆವಿ ಟೈರ್ಡ್ ಆಗಿದೆ. ಬೆಳಗ್ಗೆ ತಿಂದಿರೋದು ಇನ್ನೂ ಹೊಟ್ಟೆ ಸೇತೈತೆ. ಊಟ ಮಾಡಿ ಮಲಗ್ತೀನಿ. ಸದ್ಯಕ್ಕೆ ಇಷ್ಟೇ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಗೈಸ್ ಬೇಗ. ಬಾಯ್, ಗುಡ್ ನೈಟ್ ಗೈಸ್.